ಕುವೈತ್ ಮೇಲೆ ಇರಾನ್ ಮಿಸೈಲ್ ದಾಳಿ ನಡೆಸಿತು. ಇಸ್ರೇಲ್ ಮೇಲೆ ದಾಳಿ ಮುಂದುವರೆದಿದೆ. ಇವತ್ತು ಟೆಲ್ ಅವೀವ್ ಮೇಲೂ ಆಯಿತು, ಜೆರುಸಲಂ ಮೇಲಾಗಿದೆ, ಹೈಫಾ ಮೇಲಾಗಿದೆ ಅಟ್ಯಾಕು. ಇರಾನಿನ ಅಟ್ಯಾಕ್ ಇಸ್ರೇಲ್ನಲ್ಲಿ. ಇಸ್ರೇಲ್ಗಿರದೆ 3 ಪ್ರಮುಖ ನಗರಗಳು: ಜೆರುಸಲಂ ರಾಜಧಾನಿ, ಟೆಲ್ ಅವೀವ್ ಹಣಕಾಸು ರಾಜಧಾನಿ, ಹೈಫಾ ಬಂದರು ನಗರಿ. 3 ಮೇಲೂ ಇರಾನ್ ದಾಳಿ ಮಾಡಿದೆ ಇವತ್ತು. ಕುವೈತ್ನ ಒಂದು ಹೆಲಿಕಾಪ್ಟರ್ ಮೇಲೆ ಅಟ್ಯಾಕ್ ಮಾಡಿದ ದೃಶ್ಯಗಳು ಬಂದವು. ಇದು ಓಮನ್ನಿನ ಒಂದು ಹಡಗಿನ ಮೇಲೆ ಇರಾನ್ ನಡೆಸಿದ ಮಿಸೈಲ್ ಅಟ್ಯಾಕ್. ಇದು ಹೊತ್ಕೊಂಡು ಉರಿತಾ ಇದೆ ನೋಡಿ ಹಡಗು, ಓಮನ್ನದ್ದು. ಹಿಂಗೆ ಭಾರತಕ್ಕೆ ಬರ್ತಾ ಇದ್ದ ಒಂದು ಹಡಗನ್ನು IRGC ಟಾರ್ಗೆಟ್ ಮಾಡಿ ಹೊಡೀತಿವತ್ತು. ಇಷ್ಟು ದೊಡ್ಡ ಮಟ್ಟದ ಹಾನಿಯಲ್ಲ. ಇದರ ಮಾಲೀಕರು ಥೈಲ್ಯಾಂಡ್ನವರು. ದುಬೈನಲ್ಲಿ ಲೋಡ್ ಆಗಿತ್ತು ಹಡಗು, ಗುಜರಾತಿಗೆ ಬರ್ತಾ ಇತ್ತು. ಮಯೂರಿ ನಾರಿ ಅಂತ ಹಡಗಿನ ಹೆಸರು. ಒಮನ್ ಹತ್ರನೇ IRGC ಅವರು ಈ ಹಡಗನ್ನು ಹೊಡೆದಿದ್ದಾರೆ. ಪ್ರೀಶಿಯಸ್ ಶಿಪ್ಪಿಂಗ್ ಅನ್ನುವ ಒಂದು ಕಂಪನಿಗೆ ಸೇರಿತ್ತು. ಥೈಲ್ಯಾಂಡಿನ ಪ್ರೀಶಿಯಸ್ ಶಿಪ್ಪಿಂಗ್ ಕಂಪನಿಗೆ ಸೇರಿದ ಸರಕು ಸಾಗಣೆ ಹಡಗು. ತೈಲ ಟ್ಯಾಂಕರ್ ಅಲ್ಲ ಇದು, ನೆನಪಿರಲಿ, ಆಯಿಲ್ ಟ್ಯಾಂಕರ್ ಅಲ್ಲ, ಬೇರೆ ಗೂಡ್ಸ್ ಏನೋ ತಗೊಂಡು ಬರ್ತಾ ಇತ್ತು. ಹಾರ್ಮುಜ್ ಜಲಸಂಧಿ ಹತ್ರನೇ IRGC ಅವರು ಹೊಡೆದಿದ್ದಾರೆ. ಹೌದು, ನಾವೇ ಹೊಡೆದ್ವಿ ಅಂತ ಹೇಳಿದ್ದಾರೆ. ಮೂರು 1000 ಹಡಗುಗಳು ಸ್ಟ್ರಕ್ ಆಗಿದೆ ಒಳಗೆ. 3000. ಮ್ಯಾಪ್ ತೋರಿಸ್ತಾನೆ ಇದ್ದೀವಿ, ಎಲ್ಲ ಕಡೆ ನೋಡಿರ್ತೀರಿ ನೀವು ಹಾರ್ಮುಜ್ ಜಲಸಂಧಿಯ ಮ್ಯಾಪನ್ನು. ಒಂದು ಕಡೆ ಗಲ್ಫ್ ಆಫ್ ಪರ್ಷಿಯಾ ಇದೆ, ಪರ್ಷಿಯನ್ ಗಲ್ಫ್ ಅಂತ ಕರೀತಾರೆ. ಇನ್ನೊಂದು ಕಡೆ ಗಲ್ಫ್ ಆಫ್ ಓಮನ್ ಇದೆ. ಅದರ ಮಧ್ಯದಲ್ಲಿ ಒಂದು ಸಣ್ಣ ಇರಿಕ್ ಜಾಗದಲ್ಲಿ, ಅದನ್ನು ಹಾರ್ಮುಜ್ ಸಂಧಿ ಅಂತಾರೆ. ಸಂಧಿ ಅದು ಆ್ಯಕ್ಚುಲಿ ಸಂಧಿ. ಅಷ್ಟು ಸಣ್ಣ ಜಾಗ, 32 ಕಿಲೋಮೀಟರ್ ಅಗಲ ಇದೆ. ಅಷ್ಟರಲ್ಲಿ ದಾಟ್ಕೊಂಡು ಬರಬೇಕು. ಅದರ ಮೇಲೆ ಇರಾನ್ ಸಾಧಿಸಿಕೊಂಡಿರುವ ಬಿಗಿ ಹಿಡಿತದ ಕಾರಣಕ್ಕಾಗಿ ಪರ್ಷಿಯನ್ ಗಲ್ಫ್ನಲ್ಲಿ ಸಿಕ್ಕಾಕೊಂಡಿದ್ದಾವೆ. 3000 ಹಡಗುಗಳು ಸಿಕ್ಕಾಕೊಂಡಿದ್ದಾವೆ. ಅಮೇರಿಕಕ್ಕೆ ಈ ಯುದ್ಧ ಭಾರ ಅನ್ನಿಸ್ತಾ ಇರೋದೇ ಈ ಕಾರಣಕ್ಕೆ. ಬಾಂಬ್ ಹಾಕ್ಕೊಂಡಿರೋದು ಅಂದರೆ 2 ತಿಂಗಳು ಹಾಕ್ಕೊಂಡಿರ್ತಾರೆ ಅವರು. ಸುಮ್ಮನೆ ಹೋಗೋದು, ಅಲ್ಲೇನು ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ ಇರಾನ್ಗೆ, ಇರಾನಿನ ಆಕಾಶವೆಲ್ಲ ಅಮೇರಿಕದ್ದೇ, ಇಸ್ರೇಲಿಂದೇ ಅನ್ನೋ ಹಂಗಾಗಿದೆ. ಹೋಗೋದು, ಬಾಂಬ್ ಹಾಕೋದು, ಬರೋದಪ್ಪ. ಇನ್ನೂ ತಿಂಗಳುಗಟ್ಟಲೆ ಹಾಕ್ಕೊಂಡಿರ್ತಾರೆ ಅವರು. ಸಮಸ್ಯೆ ಆಗಿರೋದು ಇದು. ವರ್ಲ್ಡ್ ಸಪ್ಲೈ ಚೈನ್ ಮೇಲೆ ಪ್ರೆಷರ್ ಆಗ್ತಾ ಇದೆ ಇದರಿಂದ. ಕುತ್ತಿಗೆ ಹೆಚ್ಚಕ್ದಂಗೆ ಮಾಡಿಬಿಡುತ್ತೀರಿ ಇರಾನು. ಅಮೇರಿಕಕ್ಕೆ ಈಗ ಅರ್ಜೆಂಟಾಗಿ ಹೆಂಗಾರು ಮಾಡಿ ಅದನ್ನೊಂದು ಓಪನ್ ಮಾಡಿಸ್ಬೇಕು. IRGC ಅವರು ಆರಂಭದಲ್ಲಿ ಯುದ್ಧ ನೌಕೆಗಳನ್ನು ಇಟ್ಕೊಂಡಿದ್ರು. ಯುದ್ಧ ನೌಕೆಗಳಿಂದ ಮಿಸೈಲ್ ಹಾಕಿ ಅವುಗಳನ್ನು ಹೊಡಿತಾ ಇದ್ದರು. ಅಮೇರಿಕದವರು ಬಂದು ಆಕಾಶದಿಂದಲೇ ವಿಮಾನದಿಂದ ಮಿಸೈಲ್ಗಳನ್ನು ಬಿಟ್ಟು ಆ ಯುದ್ಧ ನೌಕೆಗಳನ್ನು ಧ್ವಂಸ ಮಾಡಿದ್ರು. ಭಾಳ ಸೊಕ್ಕಿನಿಂದ ಅಮೇರಿಕದವರು ಹೇಳ್ಕೊಂಡ್ರು ಇರಾನಿನ ನೇವಿಯಲ್ಲಿದೆ, ಅಂದರೆ ಸಮುದ್ರದ ಆಳದಲ್ಲಿದೆ ಅಂತ ಹೇಳ್ಕೊಂಡ್ರು ಅವರು. ಅದಾದ ನಂತರ ಇನ್ನೊಂದು ಜುಗಾಡು ಶುರು ಮಾಡಿದ್ರು IRGC ಅವರು. ಸಣ್ಣ ಸಣ್ಣ ಮೋಟರ್ ಬೋಟ್ಗಳ ತುಂಬ ಸ್ಫೋಟಕವನ್ನು ತುಂಬಿಸೋದು. RDX, ಅಮೋನಿಯಂ ನೈಟ್ರೇಟು, ಇನ್ನೊಂದು ಮತ್ತೊಂದು ತುಂಬಿಸೋದನ್ನು ತುಂಬಿಸಿ ಯಾವ ಹಡಗು ದಾಟ ಪ್ರಯತ್ನ ಮಾಡ್ತಾ ಇರುತ್ತಲ್ಲ, ಹಾರ್ಮುಜ್ ಜಲಸಂಧಿ ಹತ್ರ ಬರುತ್ತಲ್ಲ, ಸಮುದ್ರ ತೀರದಿಂದ ಸ್ಪೀಡ್ ಬೋಟ್ನಲ್ಲಿ ಫಾಸ್ಟಾಗಿ ಹೋಗೋದು. ಯಾರೋ ಒಬ್ಬ ಮನುಷ್ಯ ಹೋಗ್ತಾನೆ ಅದನ್ನು ಡ್ರೈವ್ ಮಾಡ್ಕೊಂಡು. ಅದು ಹತ್ತಿರ ಬಂತು ಅನ್ನೋ ಈತ ಸಮುದ್ರಕ್ಕೆ ಹಾರ್ಕೊಂಡು ಬಿಡೋದು. ಅದು ಹೋಗಿ ಹಡಗಿಗೆ ಡಿಕ್ಕಿ ಹೊಡೆದು ಸ್ಫೋಟ ಆಗಿ ಬೆಂಕಿ ಹತ್ಕೊಳ್ಳೋದು. ಅದನ್ನು ಮಾಡಿದ್ರು. ಸಮುದ್ರಕ್ಕೆ ಹಾರ್ಕೊಂಡು ಅವ್ನು ಈಜ್ಕೊಂಡು ಇನ್ನೊಂದು ದೋಣಿ ಹತ್ಕೊಂಡು ಮತ್ತೆ
ವಾಪಸ್ ಸಮುದ್ರ ತೀರಕ್ಕೆ ಬರ್ತಾನೆ. ಹೊಡೆಯಬೇಕಾಗಿರುವಂಥದ್ದು ಇನ್ನೊಂದು ದೇಶದ ನೇವಿ ಶಿಪ್ಗಳನ್ನಲ್ಲ, ಕಾರ್ಗೋ ಶಿಪ್ಗಳನ್ನು. ಅವುಗಳಲ್ಲೇನು ತುಪಾಕಿನ ಇರುತ್ತೆ? ಏನಿರೋದಿಲ್ಲ, ವೆಪನ್ಸ್ ಇರೋದಿಲ್ಲ. ಹೋಗಿ ಡಿಕ್ಕಿ ಹೊಡೆದು ಬ್ಲಾಸ್ಟ್ ಮಾಡಿಸೋದು. ಈಗ ಅದು ಸಣ್ಣ ಮೋಟರ್ ಬೋಟ್ಗಳಲ್ಲಿ ಸ್ಫೋಟಕ ತುಂಬ್ಕೊಂಡು ಹೋಗಿ ಹೊಡೆಯೋದು ಪ್ಲ್ಯಾನ್ ಬಿ ಅಂದ್ಕೊಂಡ್ರೆ, ಪ್ಲ್ಯಾನ್ ಸಿ ಒಂದಿದೆ, ಅದು ಇನ್ನೂ ಖತರ್ನಾಕಿದೆ. ಮರೈನ್ ಮೈನ್ಸ್ ಅಂತ ಕರೀತಾರಂತೆ. ಸಮುದ್ರದ ಆಳದಲ್ಲಿ ಬಾಂಬ್ಗಳನ್ನು ಇಟ್ಟುಬಿಡೋದು, ದೊಡ್ಡ ದೊಡ್ಡ ಬಾಂಬ್ಗಳನ್ನು ಇಟ್ಟುಬಿಡೋದು. ದೃಶ್ಯಗಳನ್ನು ನೋಡ್ತಾ ಇದ್ದೀರಿ, ಫೋಟೋ, ಪ್ರತೀಕ ಚಿತ್ರಗಳು ಅಂತ ಅನ್ಕೊಳ್ಳಿ ಇದನ್ನು. ದೊಡ್ಡ ಚೈನಿಗೆ ಕೆಳಗಡೆ ಭಾರವಾದ ವಸ್ತುವೊಂದನ್ನು ಕಟ್ಟಿ ಎಲ್ಲಿ ಸಮುದ್ರದ ಆಳ ಕಡಿಮೆ ಇದೆಯೋ ಅಲ್ಲಿ ತಳ್ಳಿಬಿಡ್ತಾರಂತೆ ಸಮುದ್ರಕ್ಕೆ ಇವುಗಳನ್ನು. ಇವು ಹಿಂಗೆ ತೆಲ ಆಡ್ಕೊಂಡಿರ್ತಾವಂತೆ ಸಮುದ್ರದಲ್ಲಿ, ಒಳಗೆ ಇರ್ತವೆ ಇವು. ಯಾವುದಾದ್ರೂ ಹಡಗು ಹೋಗುವಾಗ ಬಂದು ಇವಕ್ಕೆ ತಾಗಿಕೊಂಡು ಹೋಗಿದ್ರು ಬ್ಲಾಸ್ಟ್ ಆಗಿಬಿಡ್ತಾವಂತೆ. ಮುಗೀತು ಹಡಗಿನ ಕತೆ. ಸುಮ್ಮನೆ ಟಚ್ ಆಗಿ ಹೋದರು. ಕೆಲವ್ರು ಹೇಳೋದು, ಈಗ ಓದ್ತಾ ಇದ್ದೆ ನಾನು, ಟಚ್ ಆಗಬೇಕು ಅಂತಿಲ್ಲ, ಪ್ರೊಪೆಲ್ಲರ್ನ ವೈಬ್ರೇಷನ್ಗೂ ಬ್ಲಾಸ್ಟ್ ಆಗ್ತಾವಂತವು. ಪ್ರೊಪೆಲ್ಲರ್ನ ವೈಬ್ರೇಷನ್ಗೂ ಬ್ಲಾಸ್ಟ್ ಆಗಿಬಿಡ್ತವೆ. ಅಂಥ 2000 ಮೈನ್ಗಳನ್ನು IRGC ಅವರು ಹಾರ್ಮುಜ್ ಜಲಸಂಧಿಯಲ್ಲಿ ತಳ್ಳಿಬಿಟ್ಟಿದ್ದಾರೆ ಸಮುದ್ರಕ್ಕೆ. ಯಾವ ಶಿಪ್ ಬಂದರೂ ಬ್ಲಾಸ್ಟ್ ಆಗಲಿ ಅಂತ. ಅಂದರೆ ನಾಳೆ ದಿವಸ ಅಮೇರಿಕಾ IRGCಯನ್ನು ಸಂಪೂರ್ಣವಾಗಿ ಹೊಡೆದು ಹಾಕಿ ಹಾರ್ಮುಜ್ ಜಲಸಂಧಿಯ ನಿಯಂತ್ರಣ ತಗೊಂಡು ಅಮೇರಿಕದ ಸೇನೆನೇ ಅಲ್ಲಿ ಕೂತ್ಕೊಂಡು ಹೋಗ್ರಿ ಹಡಗು ಯಾರೇನು ಮಾಡ್ತಾರೆ ನಾವು ನೋಡ್ತೀವಿ ಅಂದರೂ ಸೇಫ್ ಅಲ್ಲ ಹಡಗುಗಳು ಅಂತ. ಹಡಗುಗಳ ಸೇಫ್ ಅಲ್ಲ. ಇಡೀ ಡ್ರೈವ್ ಮಾಡಬೇಕು ಇವರು ಸಮುದ್ರದ ಒಳಗೆ. ಎಲ್ಲೆಲ್ಲಿದಾವೆ ಕಂಡು ಹಿಡಿದು ಅವುಗಳನ್ನು ಹೊರಗೆ ತೆಗೆದು. ಕಥೆ ಇನ್ನೂ ದೊಡ್ಡದಿದೆ. ಅಂದರೆ ಈ ರೀತಿಯಲ್ಲಿ ಬಂದಿರುವ ಸುದ್ದಿಗಳೆಲ್ಲವೂ ಸತ್ಯವೇ ಆಗಿದ್ದರೆ ಹಾರ್ಮುಜ್ ಜಲಸಂಧಿ ಓಪನ್ ಆಗೋದಕ್ಕೆ ಎಷ್ಟು ತಿಂಗಳು ಬೇಕು ಇನ್ನೂ ಅಂತ. ಇನ್ನೂ ಎಷ್ಟು ತಿಂಗಳ ಬೇಕು? 12 ದಿನದ ಯುದ್ಧಕ್ಕೆ ನಮಗೆ ಸಿಲಿಂಡರ್ ಸಿಗ್ತಿಲ್ಲ ಅಂತ ತೇಲಗಣ್ಣು ಮೇಲ್ಗಣ್ಣು ಬಿಡ್ತಾ ಇದ್ದೀವಿ. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ ಅಂತ. 12 ದಿನದ ಯುದ್ಧಕ್ಕೆ ಇದು ತಿಂಗಳಾನುಗಟ್ಟಲೆ ಮುಂದುವರೆದ್ರೆ ಕಥೆ ಏನಾಗುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ಸಮುದ್ರದ ಒಳಗೆ ಲಂಗರು ಹಾಕಿದಂಗೆ ನಿಂತ್ಕೊಂಡಿರ್ತಾವಂಥವು. ಯಾವುದೋ ಒಂದು ಸಿನಿಮಾದಲ್ಲಿ ನೋಡಿದ್ದು ನೆನಪಾಗ್ತಾ ಇದೆ ನನಗೆ. ಸಿನಿಮಾದ ಹೆಸರು ನೆನಪಾಗ್ತಾ ಇಲ್ಲ. ಹಿಂದಿ ಸಿನಿಮಾದಲ್ಲಿ 3000 ಶಿಪ್ಗಳು ಹೊರಗೆ ಬರೋದು ಕಷ್ಟ. ಇನ್ನು 3000 ಅವುಗಳ ಪೈಕಿ ಬಹುತೇಕ ಟ್ಯಾಂಕರ್ಗಳೇ ಇರೋದು. ಇನ್ನೊಂದು ಕಡೆ ಅಮೆರಿಕದ ದಾಳಿ ಮುಂದುವರಿಯಿತು. ಇರಾನ್ ಮಿಸೈಲ್ ಮತ್ತು ಡ್ರೋನ್ಗಳ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದಂಥ ದೃಶ್ಯಗಳಿದ್ದಾವೆ. ಇರಾನಿ ನೌಕಾಪಡೆಗೆ ಸೇರಿದ 16 ಹಡಗುಗಳ ಮೇಲೆ ದಾಳಿ ಅಂದರು. ಹಡಗಲ್ಲ, ಅವು ಸಣ್ಣ ಸಣ್ಣ ಬೋಟ್ಗಳು. ನೋಡಿದ್ರೆ ಗೊತ್ತಾಗ್ತಾ ಇದೆ ಅಮೆರಿಕವೇ ರಿಲೀಸ್ ಮಾಡಿರುವಂಥ ದೃಶ್ಯಗಳು. ಅನ್ಕ್ಲಾಸಿಫೈಡ್ ಅಂಥೇಳಿ ವೀಡಿಯೋಗಳನ್ನು ಇಲ್ಲಿದ್ದಾವೆ ನೋಡಿ. ಅನ್ಕ್ಲಾಸಿಫೈಡ್ ಅಂಥೇಳಿ ವೀಡಿಯೋಗಳನ್ನು ರಿಲೀಸ್ ಮಾಡಿದ್ದಾರೆ. ಇಂಥ 16 ಹೊಡೆದಾಕಿದಾರಂತೆ. ಮೇಲಿಂದ ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ ಸಣ್ಣ ಸಣ್ಣ ಮೋಟರ್ ಬೋಟ್ ಥರದ್ದು ಅಂತ. ಒಳಗಿದ್ದವ್ರು ಸಿಡಿದೆಲ್ಲ ಬೀಳ್ತಾರೆ ನೋಡಿ ಅಲ್ಲಿ. ಕ್ಯಾರೋಲಿನೋ ಲಿವಿಟ್ US ಪತ್ರಿಕಾ ಕಾರ್ಯದರ್ಶಿ ಹೇಳಿದ್ರು, ಹಾರ್ಮುಜ್ ಜಲಸಂಧಿಯನ್ನು ಬಿಡುಗಡೆ ಮಾಡದೆ ಹೋದರೆ ಈಗ ಮಾಡಿರುವ ದಾಳಿಯ 20 ಪಟ್ಟು ಹೆಚ್ಚು ದಾಳಿ ಮಾಡ್ತೀವಿ ಅಂತ. ಈ ಕಾನ್ಫಿಡೆನ್ಸೇ ಶೋ ಆಫ್ ಅನ್ಸೋದಕ್ಕೆ ಶುರು ಆಗ್ಬಿಟ್ಟಿದೆ ನೋಡಿ. 3-4 ದಿವಸದಲ್ಲಿ ಮುಗಿಸ್ಬಿಡ್ಬೋದು ಇದನ್ನು ಅಂದ್ಕೊಂಡ್ರು. ಆರಂಭದಲ್ಲಿ ರೆಜಿಮ್ ಚೇಂಜ್ ಮಾಡ್ತೀವಿ, ನಮಗೆ ಬೇಕಾದವರೊಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡ್ತೀವಿ, ಇರಾನನ್ನು ಉದ್ಧಾರ ಮಾಡಿ ಉಪ್ಪರಿಗೆ ಕಟ್ಟಿಸ್ಬಿಡ್ತೀವಿ, ಎಲ್ಲ ಮಾತಾಡ್ತಾ ಬಂದರು. ನೀವು ಮಿಲಿಟ್ರಿ ಇತಿಹಾಸ ನೋಡಿದ್ರೆ ವಾಯು ದಾಳಿಯ ಮೂಲಕ ರೆಜಿಮ್ ಚೇಂಜ್ ಮಾಡಿದ ಒಂದೇ ಒಂದು ಉದಾಹರಣೆ ಸಿಗೋದಿಲ್ಲ. ರೆಜಿಮ್ ಚೇಂಜ್ ಮಾಡಬೇಕು ಅಂದರೆ ಬೂಟ್ಸ್ ಆನ್ ದ ಗ್ರೌಂಡ್ಸ್ ಆಗಲೇಬೇಕು. ಅಂದರೆ ಅಮೇರಿಕದ ಸೇನೆ ಸ್ವತಃ ಹೋಗಿ ಇರಾನ್ನಲ್ಲಿ ಇಳಿದು ಕಾಂಬ್ಯಾಟ್ ಮಾಡಬೇಕು. ರೆಜಿಮ್ ಚೇಂಜಿನ ಸೀರಿಯಸ್ನೆಸ್ ಇವರಿಗಿದ್ರೆ. ಅದು ಕೂಡ ನೀವು ಇತಿಹಾಸ ತೆಗೆದು ನೋಡಿದ್ರೆ 100 ಪ್ರಯತ್ನಗಳ ಪೈಕಿ 27 ಪ್ರಯತ್ನಗಳಷ್ಟೇ ಯಶಸ್ವಿ ಆಗ್ತವಂತೆ. 100ರ ಪೈಕಿ 27 ಮಾತ್ರ ಮಿಲಿಟ್ರಿ ಎಫರ್ಟ್ಗಳು ಯಶಸ್ವಿ ಆಗೋದು. ಅದರ ಬದಲು ಬಾಂಗ್ಲಾದೇಶದಲ್ಲಿ ಮಾಡಿದ್ರಲ್ಲ, ಅಂಥದ್ದೇನಾದ್ರು ಮಾಡಬಾರ್ದ ಅಲ್ಲಿ. ಬಾಂಗ್ಲಾದೇಶದಲ್ಲಿ ಮಾಡಿದ್ರಪ್ಪ,
ಜನ್ಸಿಗಳಿಗೆ ಆಮಿಷ ತೋರಿಸಿ ಅದು ಮಾಡಿಸಿ ಇದು ಮಾಡಿಸಿ ಬೀದಿಗಿಳಿಯೋಂಗೆ ಮಾಡಿ ಶೇಖ್ ಹಸೀನಾ ಸರ್ಕಾರ ಬೀಳಿಸಿದ್ರು. ಅಂಥದ್ದೇನಾದ್ರು ಮಾಡೋದಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.